Hey guys, welcome back to my YouTube channel. This is Chinmay. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೀಕೆಂಡು ಪೂಜೆ ಎಲ್ಲ ಆಗಿದೆ ನೋಡಿ. ಸೊ ಬ್ರೇಕ್ಫಾಸ್ಟ್ ಲೇಟ್ ಇವತ್ತು. ಸೊ ಎಲ್ಲ ಮಮ್ಮಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ನ. ನೋಡೋಣ ಬನ್ನಿ. ಕ್ಯಾಮ್ರಾ ಮುಂದೆ ಬರಲ್ವಂತೆ ಗೈಸ್ ಮಮ್ಮಿ ಇವಾಗ. ಔಟ್ಫಿಟ್ ತುಂಬ ಚೆನ್ನಾಗಿರೋದು ಹಾಕೊಂಡವ್ರೆ. ಸೊ ಇವತ್ತಿನ ರೆಸಿಪಿ ಪಾಸ್ತಾ. ಇವಾಗ ಪಾಸ್ತಾ ಮಾಡೋದು ಹೇಗಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರು, ಸಾಲ್ಟ್, ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಪಾಸ್ತಾನ ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ. ಒಂದು ಕಡೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಪಾಸ್ತಾ ನೀಟಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಡೈಜೆಷನ್ ಬೇಗ ಆಗಲ್ಲ. ಬೇಯಿಸಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದರೆ ಪಾಸ್ತಾ ಮಾಡೋಕ್ಕೆ ನೋಡೋಣ ಬನ್ನಿ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಬೆಣ್ಣೆ, ಪೆಪ್ಪರ್ ಪೌಡರ್, ಮೈದಾ, ಸ್ವಲ್ಪ ಒಂದು ಗ್ಲಾಸ್ ಹಾಲು ಬೇಕು. ಬೆಣ್ಣೆ ಜೊತೆ ಮೈದಾನ ನೀಟಾಗಿ ಮೆಲ್ಟ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಅದಕ್ಕೆ ಹಾಲನ್ನ ಆ್ಯಡ್ ಮಾಡಿ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋ ಥರ ನೋಡ್ಕೋಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವು ಆಗಿರಬಾರ್ದು. ಸೊ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಆರಿಗ್ಯಾನೋ ಎಲ್ಲನೂ ನೀಟಾಗಿ ಹಾಕಿ ಒಂದು ಮಿಕ್ಸ್ ಕೊಡಿ. ಈಗ ಅದನ್ನು ಸಿಮ್ಮಲ್ಲಿ ಬೇಯಕ್ಕಿಡಿ. ಇದು ಈಗ ಸಪ್ರೇಟ್ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಯಿಲ್, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸಪ್ರೇಟ್ ಒಗ್ಗರಣೆ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ಟಾರ್ಟಿಂಗ್ ಒಗ್ಗರಣೆ ಹಾಕಿನೇ ವೈಟ್ ಸಾಸ್ನ ರೆಡಿ ಮಾಡ್ಕೊಬೋದು, ಆಮೇಲೆ ಸಪ್ರೇಟಾಗಾದರೂ ಹಾಕ್ಕೊಬೋದು. ಅದೇನು ನಿಮಗೆ ಬಿಟ್ಟಿದ್ದು, ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ. ಆಮೇಲೆ ಬೇಯಿಸಿರೋ ಪಾಸ್ತಾನ ವೈಟ್ ಸಾಸ್ ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂಚೆನೇ ಒಗ್ಗರಣೆ ಹಾಕಿದರೆ ನೋ ಪ್ರಾಬ್ಲಮ್, ಇಲ್ಲಾಂದರೆ ಸಪ್ರೇಟಾಗಿ ಹಾಕ್ಕೊಂಡಿದ್ರೆ ಇವಾಗ ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟ ಆದರೆ ನಿಮ್ಮ ಪಾಸ್ತಾ ರೆಡಿ ಆಗುತ್ತೆ. ಬೇಕಾದರೆ ವೆಜಿಟೇಬಲ್ಸ್ ಆಪ್ಷನಲ್ ಇದೆ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಪಾಸ್ತಾ ರೆಡಿ. ಹ್ಯಾವ್ ಎ ಗ್ರೇಟ್ ಡೇ.